ಅಂದರೆ ನಾನು ಬೋರ್ ಮಾಡಿಸ್ಬೇಕಾದ್ರೆ ನನಗೆ ಅನುಮಾನ ಉಂಟಾಯ್ತು. ಹೆಂಗೆ ಹಿಂಗೆ ಮಾಡಿದರೆ ದುಡ್ಡೆಲ್ಲಿ ಹೊಂಚೋದು, ಹೆಂಗೆ ಮಾಡೋದು, ಮಾಡೋದು ಅಂತ ಯೋಚನೆ ಆಗಿ ಹಂಗೆ ಮಾಡಿಸು ಅಂದ. ಮಾಡ್ಸೋದು ಹೆಂಗೆ, ಯಾವ ನಂಬಿಕೆ ಮೇಲೆ ಮಾಡ್ಸೋದು ನಾನು? ಇಲ್ಲ ಫೇಲ್ ಆಗಿ ಒಂದು ಲಕ್ಷಾಂತರ ರೂಪಾಯಿ ಹೋಗುತ್ತೆ, ಸಾಲ ಮಂದಿಗೆ ಹಾಕ್ತೀನಿ, ನಾನು ಏನು ಮಾಡೋದು ಅನ್ನೋ ಯೋಚನೆ ಮಾಡಿದಾಗ ಆಗ ಬಂದು ಪಾಯಿಂಟ್ ಮಾಡಿ, ನಡಿಯೋ ನೀನು ನಡೆದಾಗ ಕೊಡು, ನೀನು ಹಬ್ಬ ಬೇಡ ಅಂತ ಹೇಳ್ಬಿಟ್ಟು ಅವನೇ ನನಗೆ 60,000 ರೂಪಾಯಿ ದುಡ್ಡು ಕೊಟ್ಟು ಇವತ್ತು ಹೋಗಿ ಸ್ವಾಮಿ ಕೇಳ್ಕೊಂಬಂದ್ಬಿಟ್ಟು ನೀನು ಮಾಡು ಅಂತ. ಆಗ ಹೋಗಿ ಸ್ವಾಮಿ ಕೇಳಿದೆ. ಸ್ವಾಮಿ ನಾನೇ ಕಣ ಎಲ್ಲ ರೆಡಿ ಮಾಡಿ ನನಗೆ ಆ ದಶೆಯಿಂದನ ಇನ್ನೂ ನನಗೆ ಅವನು ದುಡ್ಡು ಕೊಡೋಕ್ಕಾಗ ಇನ್ನೂ ಶಕ್ತಿ ಆಗಿಲ್ಲ. ಕೊಡಿವಂತೆ ನೀನು ಇದು ಮಾಡೋಲ್ಲ, ಸಮುದ್ರವಾದ ನೀರು ಸಿಕ್ಕಿದೆ ಇವತ್ತು, ಗಿಡಕ್ಕೂ ಎಲ್ಲ ಇದಕ್ಕೂ ಇದು ಮಾಡಿದ್ದೀನಿ. ಆದರೆ ಅಂದರೆ ಒಟ್ಟು ನೋವು ಮಾಡಿಕೊಂಡ್ರು ನನಗೆ ಒಂದು ಇಲ್ಲಿ ಬಂದರೆ ಒಂದು ನೆಮ್ಮದಿ ಈ ಥರ ಆಗಿ ನನಗೆ ಭಾಳ ಅನುಕೂಲ ಆಯಿತು. ನಾನು ಅಪನಂಬಿಕೆ ಮೇಲೆ ವ್ಯವಸ್ಥೆ ಮಾಡಿದೆ. ಇಲ್ಲ ಏನಾದರೂ ಫೇಲ್ ಆದರೆ ಏನು ಮಾಡೋದು, ಲಕ್ಷಾಂತರ ರೂಪಾಯಿ ದುಡ್ಡು ಹೋಗುತ್ತಲ್ಲ, ನನ್ನ ಪರಿಸ್ಥಿತಿ ಹಂಗೆ ಅಂತ ಅನುಮಾನ ಮಾಡಿದಾಗ ಈ ಬೋರ್ ಫೇಲ್ ಆಗಿ ಏನಾನ ಇದಾದರೆ ನಾನು ಕೊಟ್ಟಿರೋ ದುಡ್ಡು ನೀನು ವಾಪಸ್ ಕೊಡಲೇಬೇಡ ಅಂತಲೂ ಹೇಳಿ ಆಯಿತು ಅಂತ ನಂಬಿಕೆ ಇಟ್ಟು ಮಾಡಿದೆ. ಆದರೆ ಈಗಲೂ ಇನ್ನೂ ನೋವಿನಾಗಿದ್ದೀನಿ, ಕೊಡಿವಿ ಅಂತ ಹೇಳಿ ಒಂದು ನಡ್ಕೊಂಡು ಹೋಗೈತೆ. ನಾನು ಇಲ್ಲಿ ಪಾಸಾಗೈತೆ ಎಲ್ಲ ಫೈನ್ ಹೇಳಿದ್ದ ಲೆಕ್ಕಾಚಾರಕ್ಕೆ ನೀರು ಬಂತು.